ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತಾ? ಈ ಒಳ್ಳೆಯದು ಅಂದರೆ ಏನು? ಮನಸ್ಸಿಗೆ ಕೊಡೋ ಸಾಂತ್ವನನ? ಅಥವಾ ನಿಜವಾಗಲೂ ಸಂಭವ ಇದೆಯಾ ಒಳ್ಳೆಯದೇ ಆಗ್ತದಂತ? ಜೀವನದ ಶ್ರೇಷ್ಠ ರಹಸ್ಯ ಸಹ ನಮ್ಮ ವೀಕ್ನೆಸ್ನ, ಕ್ಷುದ್ರತನನ ಮುಚ್ಚಿಕೊಳ್ಳಲು ಬಳಸಬಹುದು. ಅದೇ ರೀತಿ ಈ ಸೂತ್ರ ಸಹ ಲಾಹುಸ್ತೆ ಬಗ್ಗೆ ಸಂಬಂಧಪಟ್ಟ ಸೂತ್ರ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಡಿಕೋಡ್ ಮಾಡಲಿಕ್ಕೆ ಪ್ರಯತ್ನಿಸೋಣ. ಅಂದರೆ ಈ ಒಗ್ಗಟ್ಟನ್ನು ಬಿಡಿಸ್ಲಿಕ್ಕೆ ನೋಡೋಣ. ಲಾಹುಸ್ತೆ ಹೇಳ್ತಾರೆ ಏನಾಗುತ್ತೋ ಅದು ಒಳ್ಳೆಯದಕ್ಕೆ ಆಗ್ತದೆ ಅಂತ. ಇದು ಸಾಂತ್ವನ ಅಲ್ಲ. ಯಾಕೆಂದರೆ ಲಾಹುಸ್ತೆ ಅವರ ದೃಷ್ಟಿನೇ ಆ ರೀತಿ ಇದೆ. ಅವ್ರ ಪ್ರಕಾರ ತಪ್ಪಾಗಲಿಕ್ಕೆ ಹೇಗೆ ಸಾಧ್ಯ? ಏನೇನು ಆಗಬೇಕಂತ ಇದೆಯೋ ಅದು ಆಗ್ತಾಯಿದೆ, ಹಾಗಾಗಿ ಅದು ಸರಿ ಅಂತ. ಇಲ್ಲಿ ಸರಿ ಒಳ್ಳೆಯದಂತ ಏನು ಹೇಳ್ತೀವೋ ಅದು ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ನೋಡುವವನ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತಹ ವಿಷಯ. ಸಾಕ್ಷಿ ಭಾವ ಅವರು ಯಾವ ಸ್ಥಾನದಲ್ಲಿ ನಿಂತುಬಿಟ್ಟಿದ್ದಾರೆ ಅಂದರೆ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಸರಿ ತಪ್ಪು ಮುಟ್ಲಿಕ್ಕಾಗಲ್ಲ, ಟಚ್ ಮಾಡಲಿಕ್ಕಾಗಲ್ಲ. ಎಲ್ಲ ಸರಿ ಇದೆ ಅನ್ನೋದರ ಅರ್ಥ ಅವರು ಯಾವ ಆನಂದದಲ್ಲಿದ್ದಾರೋ ಅದನ್ನು ನಾಶ ಮಾಡಲಿಕ್ಕೆ ಯಾವ ಉಪಾಯನೂ ಇಲ್ಲ. ಆದರೆ ನಾವು ಎಲ್ಲ ಒಳ್ಳೆಯದಕ್ಕೆ ಆಗ್ತಾಯಿದೆ ಅಂದರೆ ಅದಕ್ಕೆ ಅರ್ಥ ಇಲ್ಲ. ನಮ್ಮ ಪ್ರಕಾರ ಯಾವುದೆಲ್ಲ ಒಳ್ಳೆಯದಾಗತ್ತೋ ನಮ್ಗೆ ಲಾಭ ಆಗುತ್ತೋ ಅದು ಸರಿ, ಯಾವುದು ತಪ್ಪಾಗುತ್ತೋ ಅದರಿಂದ ನಮಗೆ ದುಃಖ ಆಗ್ತಾಯಿದೆಯೋ ಅದು ಸರಿಯಲ್ಲ. ಎಲ್ಲಿ ತನಕ ನೀವು ದುಃಖಿಯಾಗಬಲ್ಲಿರೋ ಅಲ್ಲಿ ತನಕ ನೀವು ಹೇಗೆ ಹೇಳಿಕ್ಕೆ ಸಾಧ್ಯ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ? ನಿಮ್ಮ ಮುದ್ದಾದ ಮಗು, ಪ್ರೀತಿಸುವ ಮಗು ಸತ್ತು ಹೋದರೆ ಹೇಗೆ ಹೇಳ್ತೀರಾ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ? ತುಂಬ ಪ್ರೀತಿಸೋ ಜೀವ ಸಿಕ್ಕಿಲ್ಲ ಅಂದರೆ ಹೇಗೆ ಹೇಳ್ತೀರಾ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ? ನೀವೇನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಪರಿಣಾಮ ಕೆಟ್ಟದಾಗ್ತಾಯಿದೆ, ಹೇಗೆ ಹೇಳ್ತೀರಾ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ? ಎಲ್ಲ ವಿಷಯದಲ್ಲೂ ಹೇಳಿಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಸುಖ ಕಾರಣ ನಿರ್ಭರ ಆಗಿದೆ. ಯಾವ ಕಾರಣದಿಂದ ಸುಖ ಸಿಗುತ್ತೋ ಅದು ಸರಿ, ಯಾವ ಕಾರಣದಿಂದ ದುಃಖ ಸಿಗುತ್ತೋ ಅದು ತಪ್ಪು. ಎಲ್ಲಿ ತನಕ ನೀವು ಸುಖ ದುಃಖದ ಅನುಭವ ಮಾಡ್ತೀರೋ ಅಲ್ಲಿ ಕೆಟ್ಟದ್ದು ಆಗುತ್ತೆ. ದುಃಖ, ನೋವು, ಕಷ್ಟ, ಸಾವನ್ನು, ರೋಗನ ಹೇಗೆ ನೀವು ಒಳ್ಳೆಯದಕ್ಕೆ ಆಯಿತು ಅಂತೀರಾ? ಎಲ್ಲಿ ತನಕ ಜೀವನದ ಛಾಯೆ ಇರುತ್ತೋ ಅಲ್ಲಿಯ ತನಕ ಸಾವಿನ ನೆರಳು ಇರುತ್ತೆ. ಎಲ್ಲಿ ತನಕ ಸ್ವಾಸ್ಥ್ಯ, ಆರೋಗ್ಯ, ಆಕಾಂಕ್ಷೆ ಇರುತ್ತೋ ರೋಗ ನಮಗೆ ಶತ್ರುನೇ. ಯಾವ ಸಿಚುವೇಶನ್, ಘಟನೆಯೂ ಸಹ ಒಳ್ಳೆಯದು ಕೆಟ್ಟದ್ದು ಇರಲ್ಲ, ಅದು ನಮ್ಮ ಅಪೇಕ್ಷೆ. ನೀವು ಈ ವಾಕ್ಯನ ಸಾಂತ್ವನಕ್ಕಾಗಿ ಹೇಳ್ತಾ ಇದ್ದೀರಾ, ಸಮಾಧಾನಕ್ಕಾಗಿ ಹೇಳ್ತಾ ಇದ್ದೀರಾ? ನೀವು ಹೇಳೋ ಈ ಮಾತಲ್ಲಿ ಆನಂದ ಇಲ್ಲ, ನಿರಾಸೆ, ಉದಾಸೀತನ ಇದೆ. ಈ ವಾಕ್ಯದಲ್ಲಿ ಎಲ್ಲವನ್ನು ಬಲ್ಲ, ಗೆದ್ದ ಖುಷಿ ಇಲ್ಲ, ಆನಂದ ಇಲ್ಲ, ಪರಾಜಯದ ಸ್ವೀಕಾರ ಇದೆ. ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಹಾಗಾಗಿ ನೀವು ನಿಮ್ಮನ್ನು ಸಮಾಧಾನ ಮಾಡಿಕೊಳ್ತಾ ಇದ್ದೀರಾ, ಸಾಂತ್ವನ ಬಯಸ್ತಾ ಇದ್ದೀರಾ. ನಿಜವಾಗಿ ಆನಂದದಲ್ಲಿರುವವರನ್ನು ಸೋಲಿಸಲಿಕ್ಕೆ ಯಾವ ಉಪಾಯನೂ ಇಲ್ಲ. ಲಾಹುಸ್ತೆ ಹೇಳ್ತಾರೆ ನೀವು ನನ್ನ ಸೋಲಿಸ್ಲಿಕ್ಕಾಗಲ್ಲ, ಯಾಕಂದರೆ ನಾನು ಸೋತಿದ್ದೇನೆ. ನೀವು ನನ್ನ ಸಿಂಹಾಸನದಿಂದ ಕೆಳಗೆ ಬಿಡಿಸ್ಲಿಕ್ಕಾಗಲ್ಲ, ಯಾಕೆಂದರೆ ನಾನು ಕುಳಿತಿರೋದೆ ಅಂತಿಮ ಸ್ಥಾನ, ಅಲ್ಲಿಂದ ಬಿಡಿಸ್ಲಿಕ್ಕಾಗಲ್ಲ. ಇದು ಡೀಪಾಗಿ ಅರ್ಥ ಆದರೆ ನಿಮಗೆ ಈ ವಾಕ್ಯದ ನಿಜವಾದ ಮರ್ಮ ಅರ್ಥ ಆದಾಗೆ. ಅವ್ರು ಹೇಳ್ತಾ ಇರೋದು ನೀವು ನನ್ನನ್ನು ದುಃಖಿ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ನಾನು ಆಸೆನೇ ಬಿಟ್ಟಿದ್ದೀನಿ. ಈ ರೀತಿ ಆನಂದದಲ್ಲಿ ಇರುವವರು ಈ ಮಾತು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಬುದ್ಧ ಆಗಿರ್ಬೋದು, ಕಬೀರ ಆಗಿರ್ಬೋದು, ರಮಣ ಆಗಿರ್ಬೋದು, ಬೆಲೆ ಇರುತ್ತೆ. ನಾವೆಲ್ಲ ಸೋತ ಜನರು, ನಾವೆಲ್ಲ ಏನೇನು ಬಯಸ್ತೀವಿ ಅದು ಆಗಲ್ಲ, ಏನು ಆಸೆ ಪಡ್ತೀವಿ ಅದು ಸಿಕ್ಕಲ್ಲ, ಏನೋ ಕಾಮನೆ ಮಾಡ್ತೀವಿ ಅದು ನುಚ್ಚು ನೂರಾಗೋಗುತ್ತೆ. ನಾವು ಕೆಟ್ಟ ರೀತಿಯಲ್ಲಿ ಸೋತ ಜನ, ಎಲ್ಲರೂ ಸೋತವ್ರೆ, ಏನೂ ಸಿಗ್ತಾ ಇಲ್ಲ. ಹಾಗಾಗಿ ಸಾಂತ್ವನ ಪಡಿಸ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀವಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತ. ಯಾವ ರೀತಿ ಅಂದರೆ ಅಹಂಕಾರ. ಒಂದು ನರಿ ಇತ್ತಂತೆ, ಅದು ದ್ರಾಕ್ಷಿ ತಿನ್ನಬೇಕಂತ ಹಾರುತ್ತೆ, ಆ ದ್ರಾಕ್ಷಿ ಎಟ್ಕಲ್ಲ. ಕೊನೆಗೆ ಏನು ಸಮಾಧಾನ ಮಾಡ್ಕೊಳುತ್ತಂದರೆ ಈ ದ್ರಾಕ್ಷಿ ಹುಳಿ ಬಿಡ ಅಂದರೆ ಅಹಂಕಾರ. ನನ್ನ ಕೈ ಎಟ್ಕಲ್ಲ ಅಂತ ಅದು ಒಪ್ಕೊಳ್ಳಲ್ಲ, ದ್ರಾಕ್ಷಿ ಹುಳಿ ಬಿಡ ಅಂತ ಸುಮ್ಮನಾಗುತ್ತೆ. ನಾವು ಈ ವಾಕ್ಯನ ನಮ್ಮ ಪರಾಜಯದಿಂದ ನಾವು ಹೇಳ್ತಾ ಇರೋದು. ಲಾಹುಸ್ತೆ ಹೇಳ್ತಾರೆ ಜಗತ್ತು ಎಷ್ಟು ದೊಡ್ಡ ಘಟನೆ, ಅದರ ಎಷ್ಟು ದೊಡ್ಡ ಕಾರಣ, ಎಷ್ಟು ದೊಡ್ಡ ರಹಸ್ಯ, ಏನೇನು ಆಗ್ತಾ ಇದೆ, ನೀವು ಹೇಗೆ ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ್ತೀರಾ? ನೀವು ನಿರ್ಣಾಯಕ ಆಗಲಿಕ್ಕಾಗಲ್ಲ. ಯಾಕಂದರೆ ನಿಮಗೆ ಗೊತ್ತಿರೋದು ಒಂದು ಹಾಳೆಯಷ್ಟು, ಒಂದು ಸಣ್ಣ ತುಂಡು. ಹೇಗಂದರೆ ಒಬ್ಬ ಮನುಷ್ಯನಿಗೆ ಉಪನ್ಯಾಸದ ಸಣ್ಣ ಹಾಳೆ ಕೊಟ್ಟು ಆ ಹಾಳೆ ಮೂಲಕ ಅವನು ಉಪನ್ಯಾಸದ ಸರಿ ತಪ್ಪು ಹೇಗೆ ಹೇಳಿಕ್ಕೆ ಸಾಧ್ಯ ಆಗುತ್ತೆ? ಅವನು ಆ ಪುಸ್ತಕನ ಪೂರ್ತಿ ಓದಬೇಕು. ಒಂದು ಹಾಳೆ ಓದಿ
ಇದು ಸರಿ ಇದು ತಪ್ಪಂತ ಹೇಗೆ ಹೇಳಿಕ್ಕೆ ಸಾಧ್ಯ? ಜಗತ್ತಿನ ಪೂರ್ತಿ ಕಥೆಯ ಪರಿಚಯ ನಮಗಿಲ್ಲ. ಹಿಟ್ಲರ್ ಚಿಕ್ಕ ವಯಸ್ಸಿನಲ್ಲಿ ಸತ್ತೋಗಿದ್ರೆ ಅವರ ಅಮ್ಮ ಹೇಳೋರು ಇದು ಒಳ್ಳೆಯದಾಗಿಲ್ಲ ಅಂತ. ಅದೇ ಅವನ ಎಲ್ಲ ಜೀವನನ ಸ್ಟಡಿ ಮಾಡಿದರೆ ಅವರಮ್ಮ ಏನು ಹೇಳೋರು, ಚಿಕ್ಕ ವಯಸ್ಸಲ್ಲೇ ಯಾಕೆ ಸತ್ತಿಲ್ಲ ಇವನು ಅಂತ. ಅರ್ಥ ಏನು? ಇದು ಸಹ ತುಂಡೆ. ಯಾಕೆಂದರೆ ಅವನೇನು ಮಾಡಿದ್ದಾನೆ ಅದೀಗ ಸಕ್ರಿಯ ಆಗಿದೆ. ಹಿಟ್ಲರ್ ಥರ ಬದುಕಬಾರ್ದು ಅಂದ್ಕೊಳ್ಳೋರು ಈಗಿದ್ದಾರೆ. ಹೇಗೆ ಹೇಳಲಿಕ್ಕೆ ಸಾಧ್ಯ ಈಗ ಹಿಟ್ಲರ್ ಒಳ್ಳೆಯವನ ಕೆಟ್ಟವನ ಅಂತ? ಅವನನ್ನು ನೋಡಿ ಅಯ್ಯೋ ನಾವು ಹೀಗೆ ಆಗಬಾರ್ದು ಅಂದ್ಕೊಂಡ್ರೆ ಅದು ಒಳ್ಳೆಯದೇ ಅಲ್ವಾ? ನಾವು ಸಣ್ಣ ಘಟನೆ ಹಿಡಿದು ನಿರ್ಣಯ ಮಾಡ್ತೀವಿ. ಒಂದು ತುಂಡು, ಒಂದು ಸಣ್ಣ ಹಾಳೆಯಿಂದ ನಾವು ಜೀವನದ ನಿರ್ಣಯ ಮಾಡಲಿಕ್ಕಾಗಲ್ಲ. ಜೀವನ ಅಖಂಡ, ಅನಂತ, ಅನಾದಿ. ವ್ಯಕ್ತಿ ಮತ್ತು ವಿರಾಟದ ರೂಪ ಶ್ರೇಷ್ಠತಮ ಧರ್ಮ. ವ್ಯಕ್ತಿ ಮತ್ತು ವಿರಾಟದ ಸಂಘರ್ಷದಲ್ಲಿ ಪರಾಜಯ, ವ್ಯಕ್ತಿಯ ಪರಾಜಯ ಏನಿದೆ ಅದು ಸಾಂತ್ವನ, ಅದು ಶ್ರೇಷ್ಠತಮ ಅಲ್ಲ. ಯಾಕೆಂದರೆ ಈ ಶಾಶ್ವತ ನಿಯಮ ಏನಿದೆ ಅದು ವ್ಯಕ್ತಿಯ ಮೇಲೆ ನಿರ್ಭರ ಆಗಿರಲ್ಲ. ತುಂಬ ಜನ ಸಾಂತ್ವನದ ದೃಷ್ಟಿಯಿಂದ ಬದುಕ್ತಾರೆ. ಅವರು ದುಃಖದಲ್ಲಿ ಧರ್ಮ ಹುಡುಕುವ ಪ್ರಯತ್ನ ಮಾಡ್ತಾರೆ. ಯಾಕೆಂದರೆ ದುಃಖದಲ್ಲಿ ಸಾಂತ್ವನದ ಅವಶ್ಯಕತೆ ಇದೆ. ದುಃಖಿಯಾಗಿದ್ದವನ ಕಾಲು ಧರ್ಮದ ಕಡೆ, ದೇವಸ್ಥಾನದ ಕಡೆ, ದೇವರ ಕಡೆ ಹೋಗ್ತದೆ. ಯಾರೋ ಒಬ್ಬ ಫಿಲಾಸಫರ್ ಹೇಳಿದ್ದಾರೆ, ಧರ್ಮ, ಆಧ್ಯಾತ್ಮ ದುಃಖಿ ಮನುಷ್ಯನ ಕಣ್ಣು ಅಂತ. ನಾವು ದೇವಸ್ಥಾನಕ್ಕೆ ಹೋಗೋದು ಸಾಂತ್ವನಕ್ಕಾಗಿ. ನಮಗೆ ಸತ್ಯ ಬೇಕಾಗಿಲ್ಲ. ನನಗೆ ಕಾರ್ ಕೊಡು, ಬಂಗ್ಲೆ ಕೊಡು, ನಿನಗೆ ಪೂಜೆ ಮಾಡ್ತೀನಿ, ಅನುದಾನ ಕೊಡ್ತೀನಿ. ನೋವು ನಮಗೆ ಗೊತ್ತಾದರೆ ಮಾತ್ರ ನಮಗೆ ದುಃಖ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ನೋವಿನ ಜೊತೆ ಎರಡು ಕೆಲಸ ಮಾಡ್ಬೋದು ನಾವು. ಒಂದು ನೋವನ್ನು ವಾಸಿ ಮಾಡ್ಬೋದು ಅಥವಾ ನೋವನ್ನು ಮರೆಮಾಚ್ಬೋದು. ದುಃಖಿ ಮನುಷ್ಯ ದೇವಸ್ಥಾನಕ್ಕೆ, ಧರ್ಮದ ಕಡೆ ನಡೆಯೋದು ಸಾಂತ್ವನಕ್ಕಾಗಿ. ತುಂಬ ಸಲ ದುಃಖಿ ವ್ಯಕ್ತಿ, ದೀನ ವ್ಯಕ್ತಿ, ದರಿದ್ರ ವ್ಯಕ್ತಿ ಧಾರ್ಮಿಕ ಆಗಲಿಕ್ಕಾಗಲ್ಲ. ಸಮೃದ್ಧಿ, ಸುಖ, ಸಂತೋಷ, ಸಂಪನ್ನ ಅಂಥವರು ಧಾರ್ಮಿಕ ಆಗಬಹುದು. ಯಾಕೆಂದರೆ ಅವರಿಗೆ ಸುಖನೂ ವ್ಯರ್ಥ ಅಂತ ಅರಿವಾದಾಗ ಆವಾಗಲೇ ನಿಜವಾದ ಆಧ್ಯಾತ್ಮದ ಶುರು ಆಗೋದು. ಸರ್ವ ಸ್ವೀಕಾರ, ಪರಮಕ್ರಾಂತಿ, ಸಾಕ್ಷಿ ಭಾವದಲ್ಲಿದ್ದವ್ರಿಗೆ ಮಾತ್ರ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದರ ನಿಜವಾದ ಅರ್ಥ ಗೊತ್ತಾಗೋದು.